ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಊಟ ಮಾಡಿಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಲು ಕೊಡಕ್ಕೆ ಬಂದೆ. ಪರವಾಗಿಲ್ಲ ಲೀಲಾ, ಹಣ್ಣು ತಿಂದಮೇಲೆ ನಾನೇ ತಂದು ಕೊಡ್ತಿದ್ದೆ. ಓಕೆ ಅಕ್ಕ, ನೀವೇ ಕೊಡಿ. ಲೀಲಾ ಪರವಾಗಿಲ್ಲ ಕೊಡು. ಪ್ಲೀಸ್ ನಮ್ಮ ವಿಷಯನ ಅಕ್ಕಂಗೆ ಹೇಳ್ಬಿಡಿ. ಲೀಲಾ ಜೀವನದಲ್ಲಿ ಏನು ನಡೆದಿದೆ ಅದನ್ನು ತಿಳ್ಕೊಳ್ಳೋಣ ಅಂತ ನಾನು ಇಲ್ಲಿಗೆ ಬಂದೆ. ಆದರೆ ಲೀಲಾ ಯಾಕೆ ಬಂದ್ಲು? ಈಗ ಅವಳ ಮುಂದೆ ನಾನು ಈ ವಿಷಯನ ಕೇಳೋಕ್ಕಾಗಲ್ಲ. ಹೇಗೆ ಕೇಳಲಿ? ನನ್ನ ಹತ್ರ ನೀವೇ ಹೋಗಿ ಹಣ್ಣು ಕೊಡಿ ಅಂತ ಹೇಳಿ ಈಗ ಇವಳು ಹಾಲು ತೊಗೊಂಡು ಬಂದಿದ್ದಾಳಲ್ಲ. ಅಂದರೆ ಅಭಿ ಹತ್ರ ಯಾರೂ ಮಾತಾಡೋ ಹಾಗಿಲ್ವಾ? ನೋನೋ, ಲೀಲಾ ಹಾಗೆಲ್ಲ ಮಾಡೋಳಲ್ಲ. ಆದರೆ ಹೀಗೆ ಯಾಕೆ ರಿಯಾಕ್ಟ್ ಮಾಡ್ತಿದ್ದಾಳೆ? ಸಾರಿ ಅಕ್ಕ, ನಿಮಗೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾನು ಬರಲಿಲ್ಲ. ನಾನು ಬರದೇ ಹೋಗಿದ್ದಿದ್ರೆ ನೀವು ನನ್ನ ಬಗ್ಗೆ ಏಜೆ ಕೇಳಿ ಏಜೆ ಮನ್ಸು ಕೆಡಿಸಿ ಸತ್ಯ ಗೊತ್ತಾಗೋ ಹಾಗೆ ಆಗ್ತಿತ್ತು. ಮನೆ ಎಲ್ಲ ಹಾಳಾಗ್ಬಿಡ್ತಿತ್ತು. ಅಕ್ಕ, ಅವ್ರು ಹಣ್ಣು ತಿಂದು ಹಾಲು ಕುಡಿದು ಮಲ್ಕೋತಾರೆ, ನೀವು ಬನ್ನಿ. ಲೀಲಾ, ಒಂದು ನಿಮಿಷ. ಅಭಿ, ಗುಡ್ ನೈಟ್. ಗುಡ್ ನೈಟ್. ಲೀಲಾ ಯಾಕೆ ನಾನು ಅಭಿ ಜೊತೆ ಇರೋದನ್ನ ಅವಾಯ್ಡ್ ಮಾಡ್ತಿದ್ದಾಳೆ? ಅವಳ ಮನಸ್ಸಲ್ಲಿ ಏನಿರ್ಬೋದು? ಅವಳು ಯಾವತ್ತೂ ಹೀಗೆ ಮಾಡ್ದವಳಲ್ಲ. ಅಕ್ಕ, ತಿಂಡಿಗೆ ಬರಲ್ಲ ಅಂತ ಹೇಳಿದ್ರಂತೆ, ಯಾಕೆ? ಏನಾಯ್ತು? ಹೌದು, ನನಗೆ ತಿಂಡಿ ಬೇಡಲಿಲ್ಲ. ನೀನು ಹೋಗು. ಮಾತ್ರ ಯಾಕೆ ಬೇಡ ಅಂತಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ ಅಭಿ, ಪ್ಲೀಸ್ ನನ್ನನ್ನು ಒತ್ತಾಯ ಮಾಡಬೇಡಿ. ಅಂತರಮ್ಮ, ನಮ್ಮಿಂದ ಏನಾದರೂ ತಪ್ಪಾಯ್ತಾ? ಆಗಿದ್ರೆ ಹೇಳಿ, ನಾವು ತಿದ್ಕೋತೀವಿ. ಆದರೆ ಈ ರೀತಿ ಊಟ ತಿಂಡಿ ಬಿಡ್ತೀನಿ ಅಂತ ಮಾತ್ರ ಹೇಳಬೇಡಿ. ಹಾಗೇನಿಲ್ಲ ಪ್ರೇಮ್. ಅಕ್ಕ, ಅಟ್ಲೀಸ್ಟ್ ಏನಾಯ್ತು ಅಂತಾದರೂ ಹೇಳಿ. ನಾನು ಈ ಕ್ಷಣದಿಂದ ಈ ಮನೇಲಿ ಒಂದು ತುತ್ತು ಅನ್ನ ತಿನ್ಬೇಕಂದ್ರೂ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ನ? ಏನಮ್ಮ ಅದು? ಯಾಕೆ ಹಾಗೆ ಹೇಳ್ತಿದ್ಯಾ? ಬಿಡು, ಅದೇನೇ ಇರಲಿ, ಆಮೇಲೆ ಮಾತಾಡೋಣ. ಮೊದಲು ತಿಂಡಿ ತಿನ್ನು. ಇಲ್ಲಮ್ಮ, ನಾನು ಏನಾದರೂ ನಿರ್ಧಾರ ಮಾಡಿದ್ರೆ ಅದಾಗೋವರೆಗೂ ನಾನು ಬಿಡಲ್ಲ. ಒಳ್ಳೆಯದೇ ಆಯಿತು, ಎಲ್ಲರೂ ಇಲ್ಲೇ ಇದ್ದೀರಾ. ನಿಮ್ಮೆಲ್ಲರ ಹತ್ರ ನಂದೊಂದು ಪ್ರಶ್ನೆ ಇದೆ. ಪ್ರಶ್ನೆನಾ? ಏನದು? ಹಾಕಿರೋ ಬಾಂಬು ಈಗ ಸಿಡಿತಾ ಇದೆ. ಈಗಿದೆ ಮಜಾ. ಲೀಲಾ ಜೀವನದಲ್ಲಿ ದೊಡ್ಡ ಅನ್ಯಾಯ ಆಗಿದೆ ಅಂತ ನನಗೆ ಗೊತ್ತು. ಆದರೆ ಆ ಅನ್ಯಾಯ ಏನು, ಆ ಅನ್ಯಾಯ ಮಾಡಿದವ್ರು ಯಾರು, ಅದು ಒಂದು ಗೊತ್ತಿಲ್ಲ. ಆ ವಿಷಯದ ಬಗ್ಗೆ ಮನೆಯವ್ರ ಹತ್ರ ಎಲ್ಲರ ಹತ್ರನೂ ಕೇಳಿದ್ದೀನಿ. ಒಬ್ಬರು ಕೂಡ ಹೇಳೋದಕ್ಕೆ ರೆಡಿ ಇಲ್ಲ. ಹೇಳಿದ್ರು ಕೂಡ ಅರ್ಧ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಲೀಲಾನ ನಾನು ಬರೀ ಸ್ನೇಹಿತೆ ಅಂತ ತಿಳ್ಕೊಂಡಿಲ್ಲ, ನನ್ನ ಸ್ವಂತ ತಂಗಿ ಅಂತ ತಿಳ್ಕೊಂಡಿದ್ದೀನಿ. ಅವಳ ಜೀವನದಲ್ಲಿ ಆಗಿರೋ ಅನ್ಯಾಯನ ತಿಳ್ಕೊಂಡು ಅದನ್ನು ಸರಿಪಡಿಸದೆ ಹೋದರೆ ನನ್ನ ಅವಳ ಸಂಬಂಧಕ್ಕೆ ಏನು ಬೆಲೆ ಇರುತ್ತೆ?
ಸಂಬಂಧಕ್ಕೆ ಬೆಲೆ ಇದ್ದಿದ್ರೆ ಲೀಲಾ ನನ್ನ ಹತ್ರ ವಿಷಯ ಹೇಳ್ಬೋದಿತ್ತು. ಆದರೆ ಅವಳೇ ನನ್ನ ಹತ್ರ ಮುಚ್ಚಿಟ್ಟಿದ್ದಾಳೆ. ನನಗೆ ಅವಳು ಬೆಲೆ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ. ನಾನು ಈ ಸಂಬಂಧಕ್ಕೆ ಬೆಲೆ ಕೊಟ್ಟು ಅವಳ ಜೀವನನ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಅಕ್ಕ, ಯಾಕೆ ಏನೇನೋ ಹೇಳ್ತಾ ಇದ್ದೀರಾ? ನಿಮ್ಗೆ ಯಾರೋ ಸುಳ್ಳು ಹೇಳಿರಬೇಕು ಅಥವಾ ತಮಾಷೆ ಮಾಡಿರ್ತಾರೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ಸಾಕು ಲೀಲಾ, ಇನ್ನು ನೀನು ನನ್ನ ಹತ್ರ ಸುಳ್ಳು ಹೇಳೋಕ್ಕಾಗಲ್ಲ. ನೋಡಲಿಲ್ಲ, ನಿನಗೆ ನಾನು ನಾಳೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನೀನಾಗಿ ನೀನು ಬಂದು ನಿನ್ನ ಜೀವನದಲ್ಲಿ ನಡೆದಿರೋ ಅನ್ಯಾಯನ ನನಗೆ ಹೇಳಬೇಕು. ಇಲ್ಲದೆ ಹೋದರೆ ನಾನು ಈ ಮನೇಲಿ ಒಂದು ತುತ್ತು ಅನ್ನನೂ ತಿನ್ನಲ್ಲ, ಒಂದು ತೊಟ್ಟು ನೀರು ಕುಡಿಯಲ್ಲ. ಅಷ್ಟೇ ಅಲ್ಲ, ನಿನಗೆ ನಾನು ಕೊಟ್ಟಿರೋ ಟೈಮ್ ಒಳಗೆ ನೀನು ಬಂದು ಹೇಳಲಿಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟೇ ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ. ಲೀಲಾ ತುಂಬಾ ಒಳ್ಳೆ ಹುಡುಗಿ. ಈ ಸತ್ಯನ ಅವಳು ಹೇಳಕ್ಕಾಗ್ದೆ ಅವಳೇ ಈ ಮನೆ ಬಿಟ್ಟು ಹೋಗ್ಬೇಕೆ ಹೊರತು ಅವಳು ಮುಂದೆ ಬೇರೆ ದಾರಿನೇ ಇಲ್ಲ. ಅತ್ತೆ, ನಾವು ನಿಮಗಿಂತ ಚಿಕ್ಕವರು. ಆದರೆ ನಿಮ್ಗೊಂದು ಮಾತು ಹೇಳಬೇಕಾಗಿತ್ತು. ನೀವು ಆ ಥರ ಎಲ್ಲರೆದುರಿಗೆ ಮಾತಾಡಬಾರ್ದಾಗಿತ್ತು. ನನಗೇನನ್ಸುತ್ತೋ, ನನಗೆ ಯಾವ್ದು ಸರಿ ಕಾಣುತ್ತೋ ನಾನು ಅದನ್ನೇ ಮಾಡೋದು. ಅತ್ತೆ, ನಮ್ಮ ಬಗ್ಗೆ ನೀವು ತಪ್ಪು ತಿಳ್ಕೊಬೇಡಿ. ನಿಮ್ಮ ಡಿಸಿಷನ್ ಬಗ್ಗೆ ನಾವೇನೂ ಹೇಳ್ತಿಲ್ಲ. ನಾವು ಹೇಳಿದ್ದು ನೀವು ಎಲ್ಲರ ಮುಂದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅದು ಎಲ್ರಿಗೂ ಬೇಜಾರಾಯಿತು ಅತ್ತೆ. ಯಾಕೆ ನನಗೆ ಬೇಜಾರಾಗಲ್ವಾ? ಸತ್ಯ ಏನು ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಸರು? ಸತ್ಯ ಹೇಳೋಕೆ ಯಾಕೆ ಬೇಜಾರಾಗಬೇಕು ದುರ್ಗಾ? ನನ್ನನ್ನು ಅಷ್ಟೆಲ್ಲ ಹಚ್ಕೊಂಡು ನನ್ನ ಜೊತೆಗೆ ಇರೋ ಲೀಲಾ ಅವಳ ಲೈಫಲ್ಲಿ ನಡೆದಿರೋಂಥ ಇನ್ಸಿಡೆಂಟ್ನ ನನ್ನ ಹತ್ರ ಮುಚ್ಚಿಡ್ತಾಳೆ ಅಂದರೆ ಏನರ್ಥ? ಅವಳು ನನ್ನ ಸ್ನೇಹಿತೆ ಅಲ್ಲ ಅಂತ ತಾನೆ? ಇಡೀ ಮನೆಯವ್ರನ್ನ ಕೇಳಿದ್ದೀನಿ. ಒಬ್ಬರಾದ್ರೂ ಹೇಳಿದ್ದೀರಾ? ಇಲ್ಲ. ನೀವುಗಳು ಬರ್ತೀರಾ, ಅತ್ತೆ ಅಂದ್ಕೊಂಡು ನಿಮ್ಮ ಕೆಲಸ ಮುಗಿಸ್ಕೊಂಡು ಹೊರಟೋಗ್ತೀರಾ. ಮನೆಯವರೆಲ್ಲ ಬೇಜಾರಾಗಿದ್ದಾರೆ ಅಂತ ಹೇಳೋದಕ್ಕೆ ಬಂದಿದ್ದೀರಾ ಹೊರತು ನೀವೇ ಯಾಕೆ ಲೀಲಾ ಬಗ್ಗೆ ಸತ್ಯ ಹೇಳಬಾರ್ದು? ಅತ್ತೆ ಪ್ಲೀಸ್, ದಯವಿಟ್ಟು ನಮಗೆ ಬಲವಂತ ಮಾಡಬೇಡಿ. ಮೊದಲೇ ನಿಮಗೆ ಈ ಮನೆಯವ್ರಿಗೆ ನಮ್ಮಿಬ್ಬರ ಮೇಲೆ ಅಸಮಾಧಾನ ಇದೆ. ನಾವು ಲೀಲಾನ ಕೆಟ್ಟದಾಗಿ ನಡೆಸ್ಕೋತೀವಿ, ಅವಮಾನ ಮಾಡ್ತೀವಿ ಅಂತ. ಅದು ಅಲ್ಲದೆ ನೀವೇ ಲೀಲನ್ ವಿಷಯವಾಗಿ ನಮ್ಮನ್ನು ಎಷ್ಟೊಂದು ಸಲ ಬೈದಿದ್ದೀರಾ. ಹೀಗಿರುವಾಗ ನಾವು ಲೀಲನ್ ಬಗ್ಗೆ ನಿಮ್ಮ ಹತ್ರ ಹೇಗೆ ಹೇಳೋಕ್ಕಾಗುತ್ತೆ? ಒಂದು ವೇಳೆ ನಾವು ನಿಜಾನೇ ಹೇಳಿದ್ರು ಲೀಲನ್ ಮೇಲಿನ ಕೋಪಕ್ಕೆ ನಾವು ಈ ಥರ ಕೆಟ್ಟದಾಗಿ ಹೇಳ್ತಿದ್ದೀವಿ ಅಂತ ನೀವೇ ನಮ್ಮನ್ನು ತಪ್ಪು ತಿಳ್ಕೊಳಲ್ವಾ? ಕ್ಷಮಿಸಿಯತ್ತೆ, ನಾವು ಹೇಳಲ್ಲ. ಹೇಳಬೇಡಿ, ಯಾರೂ ಹೇಳಬೇಡಿ. ಲೀಲಾ ನಾಳೆ ನಿಜ ಹೇಳಲೇಬೇಕು. ಹೇಳಲಿಲ್ಲ ಅಂದರೆ
ಹೇಳಿರೋ ಪ್ರಕಾರ ಅವಳೇನಾದರೂ ಮನೆ ಬಿಟ್ಟು ಹೋದರೆ ಏನು ಮಾಡೋದು? ಅಜ್ಜಿ ನೀವೇನು ಹೆದರ್ಕೋಬೇಡಿ, ಅಂತರಾಮನ ಹೇಗಾದರೂ ಮಾಡಿ ತಡೆಯೋಣ. ನನ್ನ ಮಗ ಸಂತೋಷವಾಗಿದ್ದಾನೆ ಅಂತ ಅಂದ್ಕೊಳ್ಳೋದ್ರೊಳಗೆ ಏನೋ ಒಂದಾಗಿ ಅವನ ನೆಮ್ಮದಿ ಹಾಳಾಗ್ತಾ ಇದೆ. ಅದು ಈಗಂತಲ್ಲ, ಮೊದಲಿಂದಲೂ ಅವನಿಗೆ ಹಾಗೆ ಆಗ್ತಾ ಇದೆ. ಒಂದು ಕಾಲದಲ್ಲಿ ಪ್ರಪಂಚದ ಸಂತೋಷ ಎಲ್ಲ ತನ್ನೊಳಗೆ ಇದೆ ಅನ್ನೋ ಥರ ಇರ್ತಿದ್ದ. ಅಷ್ಟರಲ್ಲಿ ಅಂತರಾನ್ ಕಳ್ಕೊಂಡ. ಲೀಲಾ ಸಿಕ್ಕಿದ್ಲು, ಆಗ್ಲಾದ್ರೂ ಖುಷಿ ಆಗಿರ್ತಾನೆ ಅಂತ ಅಂದ್ಕೊಂಡ್ರೆ ಅಂತರ ಬಂದು ನೀವು ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಅಂದ್ಬಿಟ್ಲು. ಈಗ ನೋಡಿದ್ರಿ ಈ ಒಂದು ನೋವು. ಯಾಕೆ ಹೀಗಾಗ್ತಿದೆ? ಅಜ್ಜಿ, ಅಂತರಾತ್ರಿ ಹತ್ರ ನಾವು ಬೇರೆ ಏನಾದರೂ ಹೇಳಿ ಅವನ ಸಮಾಧಾನ ಮಾಡೋದಕ್ಕಾಗಲ್ವಾ? ಅದು ಹೇಗಮ್ಮ ಮಾಡೋಕ್ಕಾಗುತ್ತೆ? ನೀವು ನಿಜ ಹೇಳದೆ ಹೋದರೆ ಈ ಮನೆ ಬಿಟ್ಟು ಹೋಗ್ತೀನಿ ಅಂತಿದ್ದಾಳೆ ಅಂತರ. ಒಂದು ಪಕ್ಷ ನಿಜ ಹೇಳಿದರೆ ಅವಳು ಈ ಮನೇಲಿ ಇರ್ತಾಳ? ಸಾಧ್ಯನೇ ಇಲ್ಲ. ಈಗ ನಿಜ ಹೇಳಿದ್ರೂ ತಪ್ಪಾಗುತ್ತೆ, ಸುಳ್ಳು ಹೇಳಿದ್ರೂ ತಪ್ಪಾಗುತ್ತೆ. ಇಂಥ ಸಿಚುವೇಶನ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಾವೆಷ್ಟು ಟೆನ್ಷನಲ್ಲಿದ್ದೀವಿ, ಇನ್ನು ಲೀಲಾತೆ ಎಷ್ಟು ಟೆನ್ಷನಲ್ಲಿ ಇರ್ತಾರೋ ಏನೋ. ಅವ್ರು ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೇನೋ ಗೊತ್ತಾಗ್ತಾನೆ ಇಲ್ಲ ರೀ. ಲೀಲಾ ಎಲ್ಲ ನೋಡ್ಕೋತಾಳೆ ಅನ್ನೋ ಧೈರ್ಯದ ಮೇಲೆ ನಾವುಗಳು ನೆಮ್ಮದಿಯಾಗಿದ್ವಿ. ಆದರೆ ಎಲ್ಲ ಕಷ್ಟಗಳನ್ನು ಅವಳ ಹೆಗಲ ಮೇಲೆ ಹಾಕಿದ್ರೆ ಆ ದೇವರು ನಮ್ಮನ್ನು ಕ್ಷಮಿಸಲ್ಲ. ಅದೇನಾಗುತ್ತೋ ಕಾದು ನೋಡೋಣ ಅನ್ನೋದಕ್ಕೂ ಆಗ್ತಿಲ್ಲ. ಈಗ ಲೀಲಾ ಅವ್ರು ಏನು ಮಾಡ್ಬೋದು? ನಿನಗೆ ನಾನು ನಾಳೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟರೊಳಗೆ ನೀನಾಗಿ ನೀನು ಬಂದು ನಿನ್ನ ಜೀವನದಲ್ಲಿ ನಡೆದಿರೋ ಅನ್ಯಾಯನ ನನಗೆ ಹೇಳಬೇಕು. ನಿನಗೆ ನಾನು ಕೊಟ್ಟಿರೋ ಟೈಮ್ ಒಳಗೆ ನೀನು ಬಂದು ಹೇಳಲಿಲ್ಲ ಅಂದರೆ ನೆಕ್ಸ್ಟ್ ಮೂಮೆಂಟೇ ನಾನು ಈ ಮನೆ ಬಿಟ್ಟು ಹೊರಗಡೆ ಹೋಗ್ತೀನಿ. ಎಷ್ಟು ನೋವಾಗಿದೆ, ಎಷ್ಟು ಆಘಾತ ಆಗಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಂತರ ಅಕ್ಕ ಈ ಥರ ಮಾತಾಡೋದನ್ನ ನಾನು ತಡೆಯೋಕ್ಕೆ ತುಂಬ ಪ್ರಯತ್ನ ಪಟ್ಟೆ, ಆದರೆ ಆಗಲಿಲ್ಲ. ಆದರೆ ಇಷ್ಟು ದಿನ ಬರದೇ ಇರೋ ಪ್ರಶ್ನೆ ಈಗ ಯಾಕೆ ಬಂತು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ಲೀಸ್ ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಇಲ್ಲ, ನಿನ್ನನ್ನು ತಪ್ಪು ತಿಳ್ಕೊಳ್ಳೋಷ್ಟು ದೂರದವನು ನಾನಲ್ಲ. ನನಗೂ ಮನಸ್ಸಿದೆ, ನಾನು ನೋವು ಅನುಭವಿಸ್ತಾ ಇದ್ದೀನಿ. ನನ್ನ ಅಂತರನ ಒಂದು ಮಾಡೋದಕ್ಕೆ ನೀನು ಎಷ್ಟು ಕಷ್ಟಪಡ್ತಿದ್ಯಾ ಅಂತ ನಾನು ನೋಡಿಲ್ಲ ಅಂದ್ಕೊಂಡಿದ್ಯಾ? ಅಂತರ ಇವತ್ತು ಇಷ್ಟು ರಿಲ್ಯಾಕ್ಸ್ಡಾಗಿ ಈ ಮನೆಗೆ ಅಡ್ಜಸ್ಟ್ ಆಗಿದ್ದಾಳೆ ಅಂದರೆ ಅದಕ್ಕೆ ಕಾರಣ ನೀನು ಇಲ್ಲ, ನಾವ್ಯಾರೂ ಅಲ್ಲ. ಬಟ್ ಇವತ್ತು ಅಂತರ ಆಡಿದ ಮಾತು ಕೇಳಿ ನನಗೆ ಆಶ್ಚರ್ಯ ಆಗೋಯ್ತು. ಬಟ್ ನನಗೆ ಅಂತರನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲಲಿಲ್ಲ. ವಿಷಯ ಹೇಳಲಿಲ್ಲ ಅಂದರೆ ಅಂತರ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಾನು ಇಷ್ಟು ವರ್ಷ ಕಾದು ಈಗ ಸಿಕ್ಕಿರೋ ಅಂತರನ ಕಳ್ಕೊಂಡ್ರೆ ಅರ್ಥನೇ ಇಲ್ಲ. ಇಲ್ಲ, ಅಂತರನ ಕಳ್ಕೊಳ್ಳೋಕ್ಕೆ ನಾನು ಇಷ್ಟ ಇಲ್ಲ. ಎಲ್ಲರೂ ಅರ್ಧ ಹೇಳಿರೋಂಥ ಸತ್ಯನ ನಾನೇ ಹೋಗಿ ಮಾತಾಡ್ತೀನಿ, ಹೇಳ್ತೀನಿ, ನನ್ನ ತಪ್ಪುಗಳನ್ನೆಲ್ಲ ಹೇಳ್ಕೊತೀನಿ. ಏನು ಹೇಳ್ತಿದ್ದೀರಾ ನೀವು? ನಾನು ಇಷ್ಟೆಲ್ಲ ಮಾಡಿದ್ನ ಒಂದೇ ಸತಿ ನಾಶ ಮಾಡಬೇಕು ಅಂತ ಇದ್ದೀರಾ? ಪ್ಲೀಸ್ ನೀವು ಅಕ್ಕನ ಹತ್ರ ಏನೂ ಹೇಳಬೇಡಿ. ನಾನಿದ್ದೀನಲ್ಲ, ನಾನು ಮಾತಾಡ್ತೀನಿ. ನಿಮ್ಮಿಬ್ರು ಸಂಬಂಧ ನಾಶ ಆಗಕ್ಕೆ ನಾನು ಬಿಡಲ್ಲ. ಯಾವಾಗ ನೋಡಿದ್ರು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ತಿರ್ತೀರಲ್ಲ, ಯಾವ ತಪ್ಪು ಮಾಡಿದ್ದೀರಾ ನೀವು? ನನಗಂತೂ ಯಾವ ತಪ್ಪು ಕಾಣಿಸ್ತಿಲ್ಲ. ಪಕ್ಕದ ಮನೆಯಲ್ಲಿ ಒಂದು ಫ್ಯಾಮಿಲಿ ಇದೆ. ಗಂಡ ಅವ್ರ ಹೆಂಡತಿನ ತುಂಬ ಕೀಳಾಗಿ ನೋಡ್ತಾನೆ. ಲಕ್ಷಣವಾಗಿ ಮನೇಲಿ ಹೆಂಡತಿ ಇದ್ರೂ
ಆಫೀಸಲ್ಲಿ ಇನ್ನೊಂದು ಸಂಬಂಧ ಇಟ್ಕೊಂಡಿದ್ದಾನೆ. ಸಾಲದು ಅಂತ ಅವಳನ್ನ ಮನೆಗೆ ಬೇರೆ ಕರ್ಕೊಂಡು ಬರ್ತಾನೆ. ಇಂಥ ಕೀಳಾಗಿರೋ ತಪ್ಪು ನೀವೇನಾದ್ರೂ ಮಾಡಿದ್ದೀರಾ? ಇಲ್ಲ ತಾನೆ? ಮತ್ ನೀವು ಮಾಡಿರೋ ತಪ್ಪೇನು? ಇದರಲ್ಲಿ ಯಾರೂ ತಪ್ಪು ಮಾಡಿಲ್ಲ, ತಾನಾಗೆ ಆಗಿದ್ದು. ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸಂಬಂಧದ ಬಗ್ಗೆ ಅಂತರ ನೀವೆಷ್ಟು ನೊಂದ್ಕೋತೀರಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ನಮ್ಮಿಂದನೇ ಈ ವಿಷಯ ಶುರುವಾಗಿದ್ದು. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನನಗೆ ಕ್ಷಮೆ ಬೇಕಾಗಿಲ್ಲ ದುರ್ಗಾ. ಈಗೇನು ನಿಮಗೆ ನಿಜ ಗೊತ್ತಾಗಬೇಕು ಅಲ್ವಾ? ಲೀಲಾ ಅವರು ನಿಮಗೆ ನಿಜ ಹೇಳೇ ಹೇಳ್ತಾರೆ. ಲೀಲಾ ಅವ್ರ ಮನಸ್ಸು ಎಂಥದ್ದು ಅಂತ ನಿಮಗೆ ಗೊತ್ತಿದೆ. ಅವ್ರು ಎಷ್ಟು ನಿಸ್ವಾರ್ಥಿ, ಬೇರೆಯವ್ರಿಗೆ ನೋವು ಕೊಡದೇ ಇರೋವಂಥ ವ್ಯಕ್ತಿ ಅನ್ನೋದು ನಿಮಗೀಗ ಅರ್ಥ ಆಗಿದೆ. ಅವ್ರು ಹೇಳೋ ವಿಷಯ ನಾಳೆ ನಿಮಗೆ ಗೊತ್ತಾಗುತ್ತೆ. ಆದರೆ ನಿಮ್ಮ ಸೊಸೆರಾಗಿ ನಿಮ್ಮ ಹತ್ರ ಹೇಳಬೇಕಾಗಿರೋ ವಿಷಯ ಇನ್ನೊಂದಿದೆ. ಲೀಲಾ ನಿಮ್ಮನ್ನ ಬಾಯಿ ತುಂಬ ಅಕ್ಕ ಅಂತ ಕರೆದು ಸತ್ಯ ಮುಚ್ಚಿಟ್ಟಿರ್ಬೋದು. ಆದರೆ ನಾವು ಪ್ರೀತಿಯಿಂದ ನಿಮ್ಮನ್ನ ಅತ್ತೆ ಅಂತ ಕರೆದು ನಿಮ್ಮ ಹತ್ರ ಸತ್ಯ ಮುಚ್ಚಿಡೋದಕ್ಕಾಗಲ್ಲ. ನಮಗೆ ಗೊತ್ತಿರೋದನ್ನ ಹೇಳ್ತೀವಿ. ಲೀಲಾ ಅವ್ರ ಜೀವನದಲ್ಲಿ ತುಂಬ ದೊಡ್ಡ ಗಾಯ ಆಗಿದೆ. ಆ ಗಾಯನೇ ಅದು ಬರೀ ಮೋಸ ಅಲ್ಲ, ನಂಬಿಕೆ ದ್ರೋಹ. ಇದೇ ಕಾರಣಕ್ಕೇನೆ ಲೀಲಾ ಅವರು ಯಾವ ಜೋಡಿ ದೂರ ಆಗ್ತಿದ್ರು ಅವ್ರನ್ನ ಒಂದು ಮಾಡೋದಕ್ಕೆ ನೋಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ಅಷ್ಟೇ. ಲೀಲಾ ಮನಸ್ಸಲ್ಲಿ ತುಂಬಾ ದಿನದಿಂದ ನೋವು ಜ್ವಾಲಾಮುಖಿಯಾಗಿ ಉಕ್ತಾ ಇದೆ. ಆದರೆ ಅದನ್ನ ತಂಪು ಮಾಡಕ್ಕೆ ನೀವಿವಾಗ ದೇವತೆ ಹಾಗೆ ಬಂದಿದ್ದೀರ. ಲೀಲಾ ಲೈಫಲ್ಲಿ ಅನ್ಯಾಯ ಆದಮೇಲೆ ಅದನ್ನು ಸರಿ ಮಾಡೋದಕ್ಕೆ ನಾವು ತುಂಬ ಪ್ರಯತ್ನ ಪಟ್ವಿ. ನೀನು ಇದೇ ಮನೇಲಿದ್ದರೆ ನಿಂದು ಅಂತ ಒಂದು ಜೀವನ ಇರಲ್ಲ, ಹೊರಗಡೆ ಹೋಗು, ಸ್ವತಂತ್ರವಾಗಿ ಬದುಕು ಅಂತ ಹೇಳಿದ್ವಿ. ಆದರೆ ಲೀಲಾ ಅವ್ರ ಪ್ರಕಾರ ಈ ಮನೆಯವ್ರಿಗೆ ಅಮ್ಮನ ಮಡಿಲಿದ್ದಾಗಂತೆ, ಅದಕ್ಕೆ ಅವ್ರು ಹೊರಗೆ ಹೋಗಲೇ ಇಲ್ಲ. ಅವ್ರು ಹೀಗೆ ಅವರ ಆಯಸ್ಸು, ವಯಸ್ಸು, ಭವಿಷ್ಯ, ಜೀವನ ಎಲ್ಲನೂ ಕಣ್ಮುಂದೆ ಕಳ್ಕೋತಾರೆ ಅಂತ ನಾವು ನೊಂದ್ಕೊಂಡು ಎಷ್ಟೋ ಸಲ ಹೇಳಕ್ ಪ್ರಯತ್ನ ಪಟ್ವಿ. ಅವ್ರು ನಮ್ಮ ಮಾತು ಕೇಳಲಿಲ್ಲ. ಅಟ್ಲೀಸ್ಟ್ ಅವಮಾನ ಮಾಡಿದ್ರಾದ್ರೂ ಈ ಮನೆ ಬಿಟ್ಟು ಹೋಗ್ತಾರೆ, ಅವ್ರದೇ ಅದು ಭವಿಷ್ಯ ಕಟ್ಕೋತಾರೆ ಅಂತ ಅನ್ಕೊಂಡ್ವಿ. ಆದರೆ ಇಲ್ಲಿರೋರು ಯಾರಿಗೂ ನಮ್ಮ ಮನಸ್ಸಲ್ಲಿದ್ದ ಪ್ರೀತಿ ಅರ್ಥ ಆಗಲಿಲ್ಲ. ಈಗ ನೀವು ಬಂದಿದ್ದೀರಾ. ಲೀಲಾ ಪಾಲ್ಗೆ ನೀವೇ ದೇವರು. ಲೀಲಾ ಖುಷಿಯಾಗಿದ್ರೆ ಇಡೀ ಪ್ರಪಂಚದಲ್ಲೇ ಖುಷಿ ಪಡೋ ಮೊದಲನೇ ವ್ಯಕ್ತಿ ನಾನು. ಇಷ್ಟೇ ಹೇಳಕ್ಕಾಗೋದು. ಇದನ್ನ ಮೀರಿ
ಏನೂ ಹೇಳೋಕ್ಕಾಗಲ್ಲ. ನನ್ನ ಹತ್ರನೂ ಮಾತಿಲ್ಲ ಅತ್ತೆ. ಸೂಪರ್ ಪರ್ಫಾರ್ಮೆನ್ಸ್. ಲೀಲನ್ಗೆ ಮೋಸ ಮಾಡಿರೋ ವ್ಯಕ್ತಿ ಯಾರಿರ್ಬೋದು? ಹೆದರ್ಕೋಬೇಡ ಸರು. ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಏಜೆ ಹೆಸರು ಯಾವುದೇ ಕಾರಣಕ್ಕೂ ಹೊರಗೆ ಬರಲ್ಲ.